ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ತರಗತಿಗಳನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ, ಆದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಪರೀಕ್ಷೆಗಳು ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಿದ್ದಾವೆ. ಯಾವ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಈಗ ಮುಂಬರ್ತಕ್ಕಂಥ ಒಂದು ದಿನಗಳಲ್ಲಿ PSI ಹುದ್ದೆಗಳು ಅದಕ್ಕೆ ಈಗಾಗಲೇ ಡೇಟ್ ಬಂದಿದೆ. 402 PSI ಹುದ್ದೆಗಳಿಗೆ ಅದಕ್ಕೆ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸೆಪ್ಟೆಂಬರ್ನಲ್ಲಿ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಅದರ ಜೊತೆಗೆ 29ನೇ ತಾರೀಕು ಸೆಪ್ಟೆಂಬರ್ 29ನೇ ತಾರೀಕಿನಂದು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಕನ್ನಡ ಪರೀಕ್ಷೆ ಇದೆ. ಅದನ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಈ ಒಂದು 2 ಹುದ್ದೆಗಳಿದ್ದಾವೆ. ಗ್ರಾಮ ಲೆಕ್ಕಿಗ ಒಂದು ಹುದ್ದೆಗಳಿಗೆ ಕನ್ನಡ ಪರೀಕ್ಷೆ ಮತ್ತು PSI ಪರೀಕ್ಷೆ. ಈ 2 ಹುದ್ದೆ ಪರೀಕ್ಷೆಗಳಿಗೆ ನಾವು ಯಾವ ರೀತಿ ತಯಾರಿಯನ್ನು ನಡೆಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ನೋಡಿ, ಈಗ ಮೊದಲನೇದಾಗಿ PSIಗೆ ಬಂದ್ಬಿಡೋಣ. PSIಗಳಿಗೆ ಅಥವಾ PSI 402 ಹುದ್ದೆಗಳಿಗೆ ಯಾವ ರೀತಿ ಕೊನೆಯ ಕ್ಷಣದ ತಯಾರಿಗಳು ಇರಬೇಕು ಅಂದರೆ, ಇನ್ನೂ ಕೂಡ ಮಿನಿಮಮ್ 20 ಡೇಸ್ ಇದೆ. ಅಂದರೆ ಇನ್ನು ಕರೆಕ್ಟಾಗಿ ನಿಮಗೆ 20 ದಿನಗಳ ಕಾಲಾವಕಾಶ ಇದೆ. ಅದರಲ್ಲಿ ನಾವು ಏನು ಓದಬೇಕು ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದನ್ನು ಮಿಸ್ ಮಾಡಬೇಡಿ. ನೀವು ಏನಾದರೂ PSI ಎಕ್ಸಾಮ್ ಬರಿತಾ ಇದ್ದರೆ ಇದನ್ನು ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ, ಈಗಾಗಲೇ ನೀವು ಇಷ್ಟು ದಿನಗಳಿಂದ 402 ಕಾಯ್ತಾ ಇರತಕ್ಕಂತಹ ಒಂದು PSI ಹುದ್ದೆಗಳಿಗೆ ಇಷ್ಟು ದಿನಗಳಿಂದ ಪ್ರಿಪ್ರೇಷನ್ನ ನಡೆಸಿರ್ತೀರ. ಆಲ್ಮೋಸ್ಟ್ 66,000 ಜನ ಇಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದಾರೆ. 66,000 ಎಕ್ಸಾಮನ್ನು ಬರೀತಾರೆ. ಅದರಲ್ಲಿ ಮಿನಿಮಮ್ ಅಂತ ಅಂದರೂ ಇಲ್ಲಿ 45,000 to 50,000 ಇಲ್ಲಿ ಎಕ್ಸಾಮನ್ನು ಬರೀತಾರೆ. ಅಂದರೆ ಅದು ಫಿಸಿಕಲ್ ಆಗಿದೆ. ಫಿಸಿಕಲ್ ಆದ ನಂತರ 66,000 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಫಿಸಿಕಲ್ನಲ್ಲಿ. ನೆಕ್ಸ್ಟ್ 66,000 ಜನದಲ್ಲಿ ನಿಮಗೆ ಮಿನಿಮಮ್ ಅಂತ ಅಂದರೂ 50,000 to 55,000 ಜನ ಇಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಈ ಒಂದು ಬರೀತಕ್ಕಂಥ ಒಂದು ಪರೀಕ್ಷೆ ಬರೀತಾರೆ ಅವರೆಲ್ಲರೂ ಕೂಡ ಒಂದು ಸ್ಟೇಜನ್ನು ದಾಟ್ಕೊಂಡೇ ಬಂದಿರತಕ್ಕಂಥವ್ರು. ಫಿಸಿಕಲ್ ಎಕ್ಸಾಮ್ ಇದೆ, ಅದರ ಒಂದು ಸ್ಟೇಜನ್ನು ದಾಟ್ಕೊಂಡು ಬಂದಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ಇಲ್ಲಿ ಓದ್ತಾ ಇರ್ತಾರೆ. ಸೀರಿಯಸ್ ಆಗಿ ಓದ್ತಾ ಇದ್ರು ಅಂತ ಅಂದರೆ ನೀವು ಎಲ್ಲರೂ ಕೂಡ ಮಿನಿಮಮ್ ನೀವು ಇದಕ್ಕೆ ಟೈಮ್ ತುಂಬ ಸಿಕ್ಕಿದೆ. 402 ಹುದ್ದೆಗಳಿಗೆ PSI ಹುದ್ದೆಗಳಿಗೆ 2021ರಲ್ಲಿ ಕಾಲ್ಫಾರ್ ಆಗಿತ್ತು ಅಂತ ಅಂದ್ಕೊಂಡಿದ್ದೇನೆ. ಆವಾಗಿಂದ ಇವಾಗಿನವರೆಗೂ ಟೈಮ್ ತುಂಬ ಸಿಕ್ಕಿದೆ. ಆ ಒಂದು ಟೈಮ್ನಲ್ಲಿ ಎಲ್ಲರೂ ಕೂಡ ಮಿನಿಮಮ್ ಆಗಿ ಎಲ್ಲರೂ ಕೂಡ ಓದಿರ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಕೊನೆಯ ಕ್ಷಣದ ತಯಾರಿ ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮ್ಮ ಒಂದು ಪರೀಕ್ಷೆಗಾಗಿ ತಯಾರಿ ನಡೆಸಿರ್ತಕ್ಕಂತಹ ಒಂದು ನೋಟ್ಸ್ಗಳು ಏನಿರ್ತವೆ ಅದನ್ನು ಆದಷ್ಟು ನಿಮಗೆ ಎಷ್ಟಾಗ್ತದೋ ಆದಷ್ಟು ರಿವೈಸ್ ಮಾಡಿ. ಅಂದರೆ ಸಂಪೂರ್ಣವಾಗಿ ರಿವೈಸ್ಗಳನ್ನು ಮಾಡಿ. 20 ದಿನ ಕಾಲಾವಕಾಶ ಇದೆ. ಇಷ್ಟು ದಿನ ಏನೇನು ಬರೆದಿದ್ದೀರೋ ಎಲ್ಲವನ್ನು ಕೂಡ ರಿವೈಸ್ ಮಾಡಿ. ಹೊಸದಾಗಿ ಏನೂ ಕೂಡ ಓದೋದಕ್ಕೆ ಹೋಗಬೇಡಿ. ಕರೆಂಟ್ ಅಫೇರ್ಸನ್ನು ಬಿಟ್ಟು, ಕರೆಂಟ್ ಅಫೇರ್ಸ್ ಇನ್ನೂ 5 ದಿನಗಳವರೆಗೆ ನೀವು ಓದ್ಬೋದು. ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ಬಿಡಿ. ಈಗ ಎಲ್ಲರೂ ಕೂಡ ಈ ಒಂದು PSI ಹುದ್ದೆಗಳಿಗೆ ರಿವಿಷನ್ ಅಂತ ಕರಿತೇವೆ ಅದನ್ನು ಮಾಡಿ. ನಿಮ್ಮ ಎಲ್ಲ ಪುಸ್ತಕಗಳು 2-3 ಬಾರಿ ತಿರುಗಬೇಕು. 2-3 ಬಾರಿ 20 ದಿನಗಳಲ್ಲಿ ತಿರುಗಬೇಕು. 20 ದಿನಗಳಲ್ಲಿ 2-3 ಬಾರಿ ನಿಮ್ಮ ಎಲ್ಲ ಪುಸ್ತಕಗಳು ತಿರುಗಿದ್ವಿ ಅಂತ ಅಂದರೆ ನಿಮಗೆ ಗೊತ್ತಾಗ್ತದೆ ನೀವು ನಿಮ್ಮ ಒಂದು ಪರೀಕ್ಷೆಗೆ ಎಷ್ಟು ಎಲಿಜಿಬಿಲಿಟಿ ಇದ್ದೀರಾ ಅಥವಾ ಎಷ್ಟು ನೀವು ಪ್ರಿಪ್ರೇಷನನ್ನು ನಡೆಸಿರ್ತೀರಾ ಅಂತ ನಿಮಗೆ ಗೊತ್ತಾಗ್ತದೆ. ಅದಾದ ಬಳಿಕ ಅಂದರೆ ನಿಮ್ಮ ಒಂದು ಪುಸ್ತಕಗಳನ್ನು ತಿರುಗಿಸಿ ಆದ ಬಳಿಕ 2-3 ಬಾರಿ ತಿರುಗಿಸಿ ಆದ ಬಳಿಕ ನಿಮಗೇನಾದರೂ ಮಧ್ಯದಲ್ಲಿ ಕ್ವಿಜ್ ಬೇಕು ಅಂತ ಅಂದರೆ ಟೆಲಿಗ್ರಾಮ್ಸ್ಗಳಲ್ಲಿ ತುಂಬ ಕ್ವಿಜ್ಗಳು ಇರ್ತವೆ. ಟೆಲಿಗ್ರಾಮ್ಸ್ಗಳಲ್ಲಿ ತುಂಬ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಸ್ಗಳು ನಡೆಸ್ತಕ್ಕಂಥ ತುಂಬ ಕ್ವಿಜ್ಗಳು ಇರ್ತವೆ. ಇಂಗ್ಲೀಷ್ ಕ್ವಿಜ್, ಕನ್ನಡ ಕ್ವಿಜ್ ಅಂತ ಇಲ್ಲಿ ಬೈಫರ್ಕೇಟ್ ಮಾಡಬೇಡಿ. ಇಂಗ್ಲೀಷ್ ಕ್ವಿಜ್ ಇದ್ದರೆ ಇಂಗ್ಲೀಷ್ನಲ್ಲಿ ನೀವು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ನೀವು ಕ್ವಿಝನ್ನು ಮಾಡ್ಬೋದು. ಕ್ವಿಜ್ಗಳಿಗಾಗಿ ನಿಮಗೇನಾದರೂ ಹೊಸದಾಗಿ ಗುಂಪುಗಳು ಅಥವಾ ಟೆಲಿಗ್ರಾಮ್ ಚಾನಲ್ಸ್ಗಳು ಬೇಕು ಅಂತ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಬೇಕಾದಂಥ 5-10 ಚಾನಲ್ಗಳ ಲಿಂಕ್ಗಳನ್ನು ನಾವು ಡೈರೆಕ್ಟ್ ಅಲ್ಲೇ ಕೊಟ್ಟಿರ್ತೇವೆ. ಎಲ್ಲರೂ ಕೂಡ ಆ ಒಂದು ಲಿಂಕ್ಗಳಿಗೆ ಹೋಗಿ ಜಾಯ್ನ್ ಆಗಿ ನೀವು ಅಲ್ಲಿ ಟೆಲಿಗ್ರಾಮ್ನಲ್ಲಿ ಇರ್ತಕ್ಕಂಥ ಒಂದು ಕ್ವಿಝಸ್ಗಳನ್ನು ನೋಡ್ಕೋಬೋದು. ಮತ್ತು ಇದಾದ ಬಳಿಕ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕ್ವಿಜ್ಗಳು ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ, ನಿಮಗೆ ಅಲ್ಲಿ ಕ್ವಿಜ್ಗಳಲ್ಲಿ ಸರಿಯಾಗಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ಸರಿಯಾದ ಉತ್ತರ ಇರ್ತದೆ, ತಪ್ಪಾದ ಉತ್ತರ ಅಷ್ಟೇ ಇರ್ತದೆ, ಅದರಲ್ಲಿ ವಿವರಣೆ ಇರೋದಿಲ್ಲ. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಯೂಟ್ಯೂಬ್ ಎಂಬತಕ್ಕಂಥದ್ದು ಇಲ್ಲಿ ನಿಮಗೆ ಗೊತ್ತಿರಬೇಕು ಯಾಕೆ ಬಂದಿದ್ದೇವೆ ಅಂತ. ನಿಮಗೆ ಯೂಟ್ಯೂಬ್ ಓಪನ್ ಮಾಡಿದ ನಂತರ ಶಾರ್ಟ್ಸ್ ನೋಡ್ಕೊತ ಕೂತ್ಕೋಬೇಡಿ. ಯೂಟ್ಯೂಬ್ ಓಪನ್ ಮಾಡಿದ ನಂತರ ಗೊತ್ತಿರಬೇಕು ನಿಮಗೆ ಯೂಟ್ಯೂಬ್ ಯಾಕೆ ಓಪನ್ ಮಾಡಿದ್ದೇವೆ ಅಂತ.
ನೀವು ಕರೆಕ್ಟಾಗಿ ಒಂದು ಪ್ಲೇಲಿಸ್ಟನ್ನು ಹೇಳ್ತೇನೆ, ಆ ಒಂದು ಪ್ಲೇಲಿಸ್ಟನ್ನು ಕರೆಕ್ಟಾಗಿ ನೀವು ಸೇವ್ ಮಾಡಿಟ್ಕೊಳ್ಳಿ. ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಟ್ಕೊಳ್ಳಿ. ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಏನಾದರೂ ನೀವು ಬರೆದಿರ್ತಕ್ಕಂಥ ಒಂದು ಪುಸ್ತಕಗಳಲ್ಲಿ ಓದ್ಕೊಳ್ತಾ ನಿಮಗೆ ಏನಾದರೂ ಬೇಜಾರಾಯ್ತಪ್ಪ ಅಂತಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ನ ಪ್ಲೇಲಿಸ್ಟ್ಗೆ ಬರ್ತೀರಾ. ಪ್ಲೇಲಿಸ್ಟಲ್ಲಿ ಏನಿದೆ ಅಂತ ಅಂದರೆ ನಿಮಗೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿ ಇರತಕ್ಕಂತಹ ಒಂದು 50 ತರಗತಿಗಳಿದ್ದಾವೆ. ಅಂದರೆ ಈಗ ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ತರಗತಿಗಳವು ಅಂದರೆ 2 ರಿಂದ 3 ತಿಂಗಳ ಒಂದು ತರಗತಿಗಳಿದ್ದಾವೆ. ಎಷ್ಟು ತರಗತಿಗಳು ಅಂತಂದರೆ ಮಿನಿಮಮ್ 50 ತರಗತಿಗಳಿದ್ದಾವೆ. ಇನ್ನೂ ಕೂಡ ಡೈಲಿ ಆ ಒಂದು ಪ್ಲೇಲಿಸ್ಟ್ ಅಪ್ಡೇಟ್ ಆಗ್ತಾ ಇದೆ. ಎಲ್ಲಿದೆ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಒಂದು ಪ್ಲೇಲಿಸ್ಟ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಏನು ಸಿಗುತ್ತೆ ಅಂತ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಏನು GK ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಗ್ತವೆ. 50 ವಿಡಿಯೋಗಳಿದ್ದಾವೆ. ಆ ಒಂದು ವಿಡಿಯೋಗಳು ಬರೀ ನಿಮಗೆ ಏನು ವಿಲೇಜ್ ಅಕೌಂಟೆಂಟ್ ಅಷ್ಟೇ ಅಲ್ಲ, PSI ಎಕ್ಸಾಮ್ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ಕಾರಣದಿಂದಾಗಿ ನಿಮಗೆ ಆ ಒಂದು ವಿಲೇಜ್ ಅಕೌಂಟೆಂಟ್ ಮತ್ತು PSI ಎರಡಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಎಲ್ಲರೂ ಕೂಡ ಆ ಒಂದು ಏನು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಒಂದು ಚಾನಲ್ ಲಿಂಕ್ ಇದೆ, ಆ ಒಂದು ಪ್ಲೇಲಿಸ್ಟ್ ಇದೆ. ಎಲ್ಲರೂ ಕೂಡ ಆ ಒಂದು ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ 50 ತರಗತಿಗಳನ್ನು ನೀವು ಊಟ ಮಾಡಿದಾಗಲೋ ಅಥವಾ ನಿಮಗೆ ಫ್ರೀ ಇದ್ದಾಗಲೋ ಅಲ್ಲಿ ನೀವು ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ವಿವರಣೆ ಇಲ್ಲ, ಅಲ್ಲೂ ಕೂಡ ಸೇಮ್ ನಿಮಗೆ ಕ್ವಿಜ್ ರೀತಿ ಯಾವ ರೀತಿ ಇರ್ತದೆ ಅದೇ ರೀತಿ ನಿಮಗೆ ಇಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ದೇವೆ. ತುಂಬ ಈಸಿ ಇದೆ. ಆ ಒಂದು ತರಗತಿಗಳನ್ನು ಮಿಸ್ ಮಾಡ್ಕೋಬೇಡಿ. ಕೊನೆಯ ಕ್ಷಣದ ತಯಾರಿಗೆ ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಎರಡನೇದಾಗಿ ಈಗ ಏನು ಮುಂದೆ ಬರ್ತಕ್ಕಂಥ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಕನ್ನಡ ಪರೀಕ್ಷೆ ಬರೋದಾದರೆ ಕನ್ನಡ ಪರೀಕ್ಷೆ ಇತ್ತೀಚೆಗೆ BMTC ಮತ್ತು ಇಲ್ಲಿ 2 ಎಕ್ಸಾಮ್ಗಳು ನಡೆದು ಆ ಒಂದು 2 ಎಕ್ಸಾಮ್ಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೀತು. ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನು ನಡೆದಿದೆ ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿರ್ತಕ್ಕಂಥ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ, ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪೇಪರ್ ಏನಿದೆ ಅದನ್ನು ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕೊಡ್ತೇನೆ. ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಏನು ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಆ ಒಂದು ಪೇಪರನ್ನು ಒಂದ್ಸಲ ನೋಡಿ. ನಿಮಗೇನಾದರೂ ಅದರಲ್ಲಿ ಟಫ್ ಎನಿಸಿತು ಅಂತ ಅಂದರೆ ನೀವು ಅದಕ್ಕೆ ಸ್ವಲ್ಪ ತಯಾರಿಯನ್ನು ನಡೆಸಬೇಕಾಗಿರ್ತದೆ. ಏನು ಟಫ್ ಇಲ್ಲ, ನಾವು ಕನ್ನಡವನ್ನು ಪಾಸ್ ಮಾಡ್ಬೋದು. ಅಥವಾ ಅಲ್ಲಿ ನಿಮಗೆ 150 ಪ್ರಶ್ನೆಗಳು ಇರ್ತವೆ. 150ರಲ್ಲಿ ಮಿನಿಮಮ್ 50 ಅಂಕಗಳನ್ನು ನೀವು ತೆಗೆದುಕೊಂಡು ಬರಬೇಕು. 50 ಅಂಕ ತೆಗೆದರೆ ಮಾತ್ರ ನಿಮಗೆ ಏನು ಗ್ರಾಮ ಲೆಕ್ಕಿಗ ಏನು ಹುದ್ದೆಗಳು ಇದ್ದಾವೆ ಆ ಒಂದು ಪರೀಕ್ಷೆ ನಡೀತಿದೆ GK ಪತ್ರಿಕೆ ಅದರಲ್ಲಿ ಕೂರಿಸಲಾಗ್ತದೆ. ಇಲ್ಲ ಅಂತ ಅಂದರೆ ಕೂರಿಸಲಾಗೋದಿಲ್ಲ. ಓಕೆ. ಮತ್ತು ಕನ್ನಡ ಪರೀಕ್ಷೆ ಬರೀಲಿಲ್ಲ ಅಂತಂದರೂ ಕೂಡ ಇಲ್ಲಿ ಕೂರಿಸಲಾಗೋದಿಲ್ಲ. ಕಂಪಲ್ಸರಿ ಕನ್ನಡ ಪರೀಕ್ಷೆ ಅದು ಎಲ್ಲರೂ ಕೂಡ ಬರೀಲೇಬೇಕು. ನಾನು 10th ಕನ್ನಡ ಓದಿದ್ದೇನೆ, 12th ಕನ್ನಡ ಓದಿದ್ದೇನೆ, ನಾನು ಬರೀಬೇಕಾ ಇಲ್ವಾ ಸರ್ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಕಮೆಂಟ್ ಹಾಕ್ತೀರಾ. ನೋಡಿ, ಎಲ್ಲರೂ ಕೂಡ ನಿಮಗೇನಾದರೂ ಅಡ್ಮಿಟ್ ಕಾರ್ಡ್ ಬಂದು ಅಡ್ಮಿಟ್ ಕಾರ್ಡ್ನಲ್ಲಿ ನಿಮಗೇನಾದರೂ ಕನ್ನಡ ಪರೀಕ್ಷೆ ಬಂದಿತ್ತು ಅಂತ ಅಂದರೆ ಕಂಪಲ್ಸರಿ ನೀವು ಕನ್ನಡ ಪರೀಕ್ಷೆ ಬರೀಲೇಬೇಕು. ಓಕೆ. ಎಲ್ಲರಿಗೂ ಕೂಡ ಇದು ಕೂಡ ತಿಳಿದಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇದರ ಜೊತೆಗೆ ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಹೇಳಿದ್ದೇನೆ. ಓಕೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಡೌಟ್ ಇತ್ತು ಅಂತಂದರೆ ಇನ್ನೂ ಕೂಡ ಟೈಮ್ ಇದೆ, ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಕೇಳ್ಬೋದು. ಓಕೆ. ಅದರ ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನನ್ನು ಒಂದು ಸಲ ಚೆಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಪ್ಲೇಲಿಸ್ಟ್ ಲಿಂಕ್ ಇದೆ, ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ. ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.